ಮಹಿಳೆಯರಲ್ಲಿ ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ? ಫೀಮೇಲ್ ಬಾಡಿಯಲ್ಲಿ ಓಕೆ ಒಂದು ರಸ ಇದೆ, ಹಾರ್ಮೋನ್ಸ್, ಈಸ್ಟ್ರೋಜನ್ ಹಾರ್ಮೋನ್ ಇದೆ. ಆ ಎಕ್ಸ್ಪೋಷರ್ ಜಾಸ್ತಿ ಆಗುತ್ತೆ ಅಂದರೆ ಇದು ಕ್ಯಾನ್ಸರ್ ರಿಲೇಟೆಡ್ ಇದೆ. ನೀವು ಹೇಳ್ತಾರ ಅದು ಆರೆಂಜ್ ಪೀಲ್ ಥರ ಇರುತ್ತೆ, ಚಿಕ್ಕದು ಒಂದು ಡಾಟ್ಸ್ ಥರ ಇರುತ್ತೆ, ಮತ್ತು ಅದು ಫುಲ್ ನೀರು ತುಂಬಿಕೊಂಡ ಥರ ಕಾಣಿಸ್ತಾ ಇರುತ್ತೆ. ಬ್ರೆಸ್ಟ್ ಗಡ್ಡೆ, ಸ್ತನ ಕ್ಯಾನ್ಸರ್ಗಳು ನೋವು ಇರಲ್ಲ. ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಹಾರ್ಮೋನ್ ಇರುತ್ತೆ ರಸ ಫೀಮೇಲ್ ಬಾಡಿಯಲ್ಲಿ, ಅದು ಪ್ರೊಜೆಸ್ಟ್ರಾನ್ ಇರುತ್ತೆ, ಮತ್ತು ಆಕ್ಸಿಟೋಸಿನ್ ಒಂದು ಹಾರ್ಮೋನ್ ಇರುತ್ತೆ. ಇದು ಎರಡನ್ನೂ ಬ್ರೆಸ್ಟ್ ಕ್ಯಾನ್ಸರ್ ಪ್ರೊಟೆಕ್ಟಿವ್ ಇದೆ. ಊಟ ಮಾಡಬೇಕು ಏನಂದರೆ ಇಮಿಡಿಯೇಟ್ಲಿ ನೀವು ಆರ್ಡರ್ ಮಾಡಿದ್ರೆ ಬಂದುಬಿಡುತ್ತೆ. ನೀವು ನಿಮ್ಮ ಎಫೆಕ್ಟ್ಸ್ ಏನೂ ಇರಲ್ಲ. ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ದು ಅಣ್ಣ ತಮ್ಮ ಥರ. ಓಕೆ, ಒಂದು ತಗೊಂಡ್ರೆ ಇನ್ನೊಂದು ರಿಸ್ಕ್ ಭಾಳ ಜಾಸ್ತಿ ಆಗುತ್ತೆ. ಬಟ್ ಈಗ ಲೇಟೆಸ್ಟ್ ಏನಂದರೆ ಸ್ಮೋಕಿಂಗ್ ಅಣ್ಣ ತಮ್ಮೆಲ್ಲ ಬಿಟ್ಟು ತಂಗೆ ಬಂದಿದ್ರು. ಯಾರು ತಂಗೆ? ಬೊಜ್ಜು. ಈಗ ತುಂಬ ಜನ ನೋಡ್ತೀವಿ, ನಮ್ಮ ಹತ್ರ ಬರ್ತಾರೆ, ಬಂದು ಹೇಳ್ತಾರೆ ನಮ್ಮ ಈ ಥರ ಏನು ಹ್ಯಾಬಿಟ್ಸ್ ಇಲ್ಲ, ಚೆನ್ನಾಗಿ ಊಟ ಮಾಡ್ತೀವಿ, ಹೆಲ್ತಿ ಲೈಫ್ ಸ್ಟೈಲ್ ಇದೆ, ಕರೆಕ್ಟ್ ಏಜಲ್ಲಿ ಮದುವೆ ಆಗಿದೆ, ಮಕ್ಕಳಾಗಿದೆ, ಮತ್ತು ಯಾಕೇನೆ ಈ ಥರ ಆಗಿದೆ ಅಂದರು. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಆಫ್ಟರ್ 50 ಏನಾಗುತ್ತೆ ಬಾಡಿಯಲ್ಲಿ? ನಮ್ಮ ಬಾಡಿ ಸೆಲ್ಸು, ಇಮ್ಯುನಿಟಿ ಸೆಲ್ಸು ಅಲ್ಲಿ ಹೋಗಿ ಫೈಟ್ ಆಗ್ತಾ ಇರುತ್ತೆ. ಸೊ ಅದು ಜಗಳ ಮಾಡಿ ಸರಿ ಮಾಡೋಕ್ಕೆ ಹೋಗ್ತಾ ಇರುತ್ತೆ, ಬಟ್ ಆಗಲ್ಲ. ಕ್ಯಾನ್ಸರ್ ಒಂದು ಶಬ್ದ ಕೇಳಿದ ತಕ್ಷಣ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ, ಅದು ಇನ್ನೂ ಇದೆ. ಫಾರ್ ಎಕ್ಸಾಂಪಲ್, ಈಗ ದೇವರು ನಿಮ್ಮ ಹತ್ರ ಬಂದರು, ನಿಮ್ಮ ಕರ್ಮಾಗಿ ನಾವು ಕ್ಯಾನ್ಸರ್ ಕೊಡಬೇಕು, ಯಾವ ಆರ್ಗನ್ ಬೇಕು ಕೇಳಿದ್ರೆ ಅದು ಗುಡ್ ಇಂಡಿವಿಜುವಲ್ ಆರ್ಗನಲ್ಲಿ ವೆರೈಟೀಸ್ ಇರುತ್ತೆ. ತುಂಬ ಜನಕ್ಕೆ ಅದು ಗೆಡ್ಡೆ ಕಾಣಿಸ್ತಾ ಇರುತ್ತೆ ಬ್ರೆಸ್ಟಲ್ಲಿ, ಏನೋ ಸಮಸ್ಯೆ, ಏನೋ ಅಲ್ಲಿ ಮುಟ್ಟಿರ್ತೀವಿ, ಇಲ್ಲ ಟೈಟಾಗಿ ಡ್ರೆಸ್ಸಿಂಗ್ ಹಾಕೋದಲ್ಲಿ ಆಗಿ ಇರುತ್ತೆ ಅನ್ನೋ ಇಗ್ನೋರ್ ಮಾಡ್ತಾರೆ. ಅದು ಇಗ್ನೋರ್ ಮಾಡಬಾರದು. ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ, ಹೌದಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಇಡೀ ಜಗತ್ತಿನಾದ್ಯಂತ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತಹ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ WHO ಈ ವಿಚಾರದ ಬಗ್ಗೆ ಹೆಚ್ಚು ಹೈಲೈಟ್ ಮಾಡಿದೆ. ಹಾಗಾದ್ರೆ ಈಗ ಮಹಿಳೆಯರಲ್ಲಿ ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ? ಅದರಲ್ಲೂ ನಾವು ನೋಡೋದಾದ್ರೆ 25-30 ಏಜಲ್ಲೂ ಕೂಡ ಈಗ ಸ್ತನದ ಕ್ಯಾನ್ಸರ್ ಬರ್ತಾ ಇದೆ. ಸೊ ಇದಕ್ಕೆ ನಮ್ಮ ಜೀವನಶೈಲಿ ಕಾರಣ ಆಗತ್ತಾ, ಅಥವಾ ಜೆನೆಟಿಕ್ಸ್ ಇಂದ ಬರ್ತಾ ಇದೆಯಾ, ಅಥವಾ ಬೇರೆ ಏನಾದರೂ ಕಾರಣಗಳು ಇದಾವ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಳನಿಯಪ್ಪನ್ ರಾಮನಾಥನ್, ಸೀನಿಯರ್ ಕನ್ಸಲ್ಟೆಂಟ್, ಸರ್ಜಿಕಲ್ ಆನ್ಕಾಲಜಿಸ್ಟ್, ಮಿನಿಮಲಿ ಇನ್ವೆಸಿವ್ ಅಂಡ್ ರೋಬೋಟಿಕ್ ಸರ್ಜನ್, ಆಲ್ಸೋ ಬ್ರೆಸ್ಟ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ವಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಸರ್. ಮಹಿಳೆಯರ ಕ್ಯಾನ್ಸರ್, ಸೊ ಕ್ಯಾನ್ಸರ್ ಅಂದ ತಕ್ಷಣ ಮುಂಚೆಗಿಂತ ಈಗ ಥಿಂಕ್ ಮಾಡುವಂಥ ರೀತಿ ಬೇರೆ ಆಗಿದೆ. ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಗೊತ್ತು, ಮಹಿಳೆಯರಲ್ಲಿ ಹೆಚ್ಚಾಗಿ ಬರುವಂಥ ಒನ್ ಆಫ್ ದ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಅಂತ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಈಗ 30 ಏಜಲ್ಲೂ ಬರ್ತಾ ಇದೆ, ಅಥವಾ 35ರಲ್ಲೂ ನೀವು ಫೈಂಡ್ ಔಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಮುಂಚೆ ಎಲ್ಲ ಒಂದು 60ರಲ್ಲಿ ಬರ್ತಾ ಇತ್ತು, ಈಗ ಬೇಗ ಕೂಡ ಬರ್ತಾ ಇದೆ. ಸೊ ಇದರ ಹಿಂದೆ ಇರುವಂಥ ಕಾರಣಗಳನ್ನು ನೋಡಿದಾಗ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತಾ, ಅಥವಾ ಲೇಟಾಗಿ ಮದುವೆ ಆಗೋದು ಕಾರಣನ, ಅಥವಾ ಇನ್ನಿತರ ಯಾವುದಾದ್ರೂ ರೀಸನ್ಸ್ ಇದೆಯಾ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಿಜ ಹೇಳ್ಬೇಕಂದ್ರೆ ಈಗ 30 ವರ್ಷದಿಂದ 40 ವರ್ಷ ತುಂಬ ಕಾಮನ್ ಆಗಿದೆ, ತುಂಬ ಬೇಗ ಕಾಣಿಸ್ತಾ ಇದೆ. ಅದು ಮೇನ್ ಕಾರಣ ಯಾವುದು ಇರಬೇಕಂದ್ರೆ ನಮ್ಮ ಫೀಮೇಲ್ ಬಾಡಿಯಲ್ಲಿ ಓಕೆ ಒಂದು ರಸ ಇದೆ, ಹಾರ್ಮೋನ್ಸ್, ಈಸ್ಟ್ರೋಜನ್ ಹಾರ್ಮೋನ್ ಇದೆ. ಆ ಎಕ್ಸ್ಪೋಷರ್ ಜಾಸ್ತಿ ಆಗುತ್ತೆ ಅಂದರೆ ಇದು ಕ್ಯಾನ್ಸರ್ ರಿಲೇಟೆಡ್ ಇದೆ. ಸೊ ಒನ್ ಆಫ್ ದ ರೀಸನ್ಸ್ ಆ ಥರ ಕಾರಣ ನೋಡಬೇಕಂದ್ರೆ ಮದುವೆ ಡಿಲೇ ಆಗಿದ್ರು, ಓಕೆ, ಆ್ಯಂಡ್ ಮಕ್ಕಳಾವುದು ಏಜ್ ಕ್ರೈಟೀರಿಯಾ ನೋಡಬೇಕು. ವಯಸ್ಸು 30 ವರ್ಷದಿಂದ ಜಾಸ್ತಿ ಆಗ್ತದೆ ಅಂದರೆ ಈಸ್ಟ್ರೋಜನ್ ಎಕ್ಸ್ಪೋಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳು ಇರ್ಬೋದು, ಓಕೆ. ಆ್ಯಂಡ್ ಅದು ಬಿಟ್ಟು ಬೇರೆ ಏನಂದರೆ ಲೈಫ್ ಸ್ಟೈಲ್ ಚೇಂಜಸ್, ಓಕೆ. ಸೊ ನಮ್ಮ ಬಾಡಿಯಲ್ಲಿ ಒಬಿಸಿಟಿ ಅಂತ ಹೇಳ್ತೀವಿ ನಮ್ಮ ಬಾಡಿಯಲ್ಲಿ. ಸೊ ಬೊಜ್ಜು ಹೇಗಾಗೋದು, ಸೊ ಎಲ್ಲ ಕಾರಣ ಇರುತ್ತೆ. ಸೊ ಮುಖ್ಯ ಕಾರಣ ಅಂದರೆ ಫಿಮೇಲ್ ಆಗಿ ಇರೋದು, ಓಕೆ, ಸ್ತ್ರೀ ಒಂದು, ಅಂಡ್ ವಯಸ್ಸು ಜಾಸ್ತಿ ಲೇಟಾಗಿ ಮದುವೆ ಆಗೋದ್ರಿಂದಾಗಿ ಈಸ್ಟ್ರೋಜನ್ ಎಕ್ಸ್ಪೋಷರ್ ಜಾಸ್ತಿ ಇರುತ್ತೆ. ಅದು ಒಂದು ಕಾರಣ ಆಗುತ್ತೆ ಮುಖ್ಯವಾಗಿ. ಸೊ ಆ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಸ್ಕೋರಿಂಗ್ ಎಲ್ಲ ಇರುತ್ತೆ. ಸೊ ಲೇಟ್ ಮದುವೆ ಆಗುವಾಗ ಇದು ರಸ ಎಕ್ಸ್ಪೋಸ್ ಜಾಸ್ತಿ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗು ಮತ್ತು
ಬೇಗ ಮದುವೆ ಆಗಿ ಬೇಗ ಮಕ್ಕಳಾಗಿದ್ರೆ ದಟ್ಸ್ ಅನದರ್ ಹಾರ್ಮೋನ್. ಇನ್ನೊಂದು ಹಾರ್ಮೋನ್ ಇರುತ್ತೆ ರಸ ಫಿಮೇಲ್ ಬಾಡಿಯಲ್ಲಿ, ಅದು ಪ್ರೊಜೆಸ್ಟ್ರಾನ್ ಇರುತ್ತೆ ಮತ್ತು ಆಕ್ಸಿಟೋಸಿನ್ ಒಂದು ಹಾರ್ಮೋನ್ ಇರುತ್ತೆ. ಇದು ಎರಡನ್ನು ಬ್ರೆಸ್ಟ್ ಕ್ಯಾನ್ಸರ್ ಪ್ರೊಟೆಕ್ಟಿವ್ ಇದೆ. ಓಕೆ, ರೈಟ್. ಸೊ ಅದಕ್ಕೆ ಬೇಗ ಮದುವೆ ಮಾಡಬೇಕು, ಬೇಗ ಮಕ್ಕಳಾಗಬೇಕು. ಎಸ್ಪೆಷಲಿ ಫುಲ್ ಟರ್ಮ್ ನಾರ್ಮಲ್ ಡೆಲಿವರಿ ಹೇಳ್ತೀವಿ. ಆ ಪ್ರೆಗ್ನೆನ್ಸಿನೂ ಫುಲ್ ಟರ್ಮ್ ಇದೆ ಅಂದ್ರೆ ಇನ್ನೂ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಓಕೆ. ಸೊ ಈ ವಿಚಾರ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ. ಅಂದ್ರೆ ಲೇಟ್ ಆಗಿ ಮದುವೆ ಆಗೋದು ಅಥವಾ ಲೇಟ್ ಆಗಿ ಮಕ್ಕಳಾಗೋದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಒಂದು ಮುಖ್ಯ ಕಾರಣ ಆಗ್ಬಹುದು. ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಅದು ಕೂಡ ಇರುತ್ತೆ ಅಂತ. ಸೊ ಇಲ್ಲಿ ಡೌಟ್ ಬರುತ್ತೆ, ಹೇಗೆ ಯಾವ ತರ ಕನೆಕ್ಷನ್ಸ್ ಇರುತ್ತೆ, ಲೈಕ್ ಹಾರ್ಮೋನ್ಸ್ಗಳಿಗೂ ಬ್ರೆಸ್ಟ್ ಅಲ್ಲಿ ಬರುವಂತಹ ಗೆಡ್ಡೆಗಳು ಹೇಗೆ ಕನೆಕ್ಷನ್ಸ್ ಇರುತ್ತೆ ಅಂತ. ಇನ್ನೊಂದು ಡೌಟ್ ಬರುತ್ತೆ ಸರ್ ಇದ್ರ ಜೊತೆಗೇನೆ, ಲೈಕ್ ನಮಗೂ ಮದುವೆ ಆಗಿದೆ, ಮಕ್ಕಳಾಗಿದೆ, ಆದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ, ಹೇಗೆ ಹೇಳ್ತೀರಾ ಡಾಕ್ಟರ್? ಮದುವೆ ಲೇಟ್ ಆಗಿದೆ ಅಥವಾ ಮಕ್ಕಳು ಆಗಿಲ್ಲ ಅನ್ನೋ ಕಾರಣಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ಹೇಗೆ ಹೇಳ್ತೀರಾ ಅಂತಾನು ಕೆಲವ್ರು ಕೇಳ್ಬಹುದು, ಕ್ವೆಶನ್ಸ್ ಕೇಳ್ಬಹುದು. ಸೊ ಏನ್ ಹೇಳ್ತೀರಾ? ಸೊ ಈಗ ಅದು ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದೀವಿ. ಸೊ 1 in 6 ಜನ ಬರೋವರೆಗೆ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಇದು ಹೆರಿಡಿಟರಿ ಕ್ಯಾನ್ಸರ್ಸ್ ಹೇಳ್ತೀವಿ. ಥ್ರೂ ಫ್ಯಾಮಿಲಿ ಜೀನ್ಸ್ ಬರೋದು ಇಟ್ಸ್ ಓನ್ಲಿ 10% ಇರುತ್ತೆ. ಓಕೆ, 90% ಅದು ಸ್ಪೊರಾಟಿಕ್ ಹೇಳ್ತೀವಿ. ಸ್ಪೊರಾಟಿಕ್ ಅಂದರೆ ನಮ್ಮದು ಲೈಫ್ ಸ್ಟೈಲ್ ಚೇಂಜಸ್ಸು, ಓಕೆ, ಎಕ್ಸ್ಪೋಷರು ಅದರಿಂದ ಬರುತ್ತೆ. ಓಕೆ, ಸೊ ಇದು ನೋಡಿದ್ರೆ ಈಗ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಓಕೆ, ತುಂಬ ಜನ ಅದು ಕೆಲಸ ನಾವು ಮಾಡಿದ ಕೆಲಸನೇ ಅಷ್ಟು ಹಾರ್ಡ್ ವರ್ಕ್ ಇಲ್ಲ. ನಮ್ಮ ಆನ್ಸೆಸ್ಟರ್ಸ್ನ ನೋಡಿದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅಷ್ಟು ಇದು ಇಲ್ಲ. ಓಕೆ, ಈಗ ವಿ ಹ್ಯಾವ್ ಇದು ಎಲ್ಲ ಫೆಸಿಲಿಟಿ ಇದೆ, ಕೈಲಿ ಸಿಗುತ್ತೆ. ಓಕೆ, ಸೊ ನೀವು ಊಟ ಮಾಡಬೇಕು ಏನಂದರೆ ಇಮಿಡಿಯೇಟ್ಲಿ ನೀವು ಆರ್ಡರ್ ಮಾಡಿದ್ರೆ ಬಂದ್ಬಿಡುತ್ತೆ. ನೀವು ನಿಮ್ಮ ಎಫೆಕ್ಟ್ಸ್ ಏನು ಇರಲ್ಲ. ಓಕೆ, ಸೊ ಆ ಥರ ಇರುತ್ತೆ. ಸೊ ಅದಕ್ಕೆ ನಮ್ಮದು ಏನು ಹೇಳ್ತೀರಾ, ನಮ್ಮ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಸೊ ನಮ್ಮ ಇದು ಎಕ್ಸಸೈಸು ಅದೆಲ್ಲ ತುಂಬ ಕಡಿಮೆ ಆಗಿದೆ. ಸೊ ಬೊಜ್ಜುನು ಜಾಸ್ತಿ ಆಗಿದೆ. ಓಕೆ, ಸೊ ಇದೆಲ್ಲ ಒಂದು ರೀಸನ್ಸ್ ಇರುತ್ತೆ. ಓಕೆ, ಒಬೆಸಿಟಿಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಸಂಬಂಧ ಇದೆ ಹಾಗಿದ್ರೆ? ತುಂಬ ಸಂಬಂಧ ಇದೆ. ಓಕೆ ಓಕೆ. ಸೊ ಮುಂಚೆ ನಮ್ಮದು ಓದಾವಾಗ ಎಲ್ಲ ವಿ ಯೂಸ್ ಟು ಸೇ ಲೈಕ್ ಅದು ಇದು ಕ್ಯಾನ್ಸರು ಬರೋ ಕಾರಣ ಡ್ರಿಂಕ್ಸ್ ಇರ್ಬೋದು, ಇಲ್ಲ ಸ್ಮೋಕಿಂಗ್ ಇರ್ಬೋದು, ಆ ಥರ, ಇಲ್ಲ ತಂಬಾಕು ಎಕ್ಸ್ಪೋಷರ್ ಥರ, ದಟ್ಸ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇದು ಅಣ್ಣ ತಮ್ಮ ಥರ. ಓಕೆ, ಒಂದು ತಗೊಂಡ್ರೆ ಇನ್ನೊಂದು ರಿಸ್ಕ್ ಭಾಳ ಜಾಸ್ತಿ ಆಗುತ್ತೆ, ಇಬ್ಬರು ಭಾಳ ಸ್ಟ್ರಾಂಗ್ ಆಗಿಬಿಡ್ತಾರೆ. ಸೊ ಒಂದೇ ಇದು ತಗೊಂಡಿದ್ರೆ ಒಂದು 10% ರಿಸ್ಕ್ ಇರ್ಬೋದು. ಇಬ್ರು ಜೊತೆಲಿ ತಗೊಂಡಿದ್ರೆ 10% 20 ಆಗಲ್ಲ, 30 to 40% ಆಗುತ್ತೆ, 30-40%. ಹೌದು. ಬಟ್ ಈಗ ಲೇಟೆಸ್ಟ್ ಏನಂದ್ರೆ ಇದೆಲ್ಲ ಸ್ಮೋಕಿಂಗ್ ಅಣ್ಣ ತಮ್ಮಲ್ಲ ಬಿಟ್ಟು ತಂಗೆ ಬಂದಿದ್ರು. ಯಾರು ತಂಗೆ? ಬೊಜ್ಜು. ಓಕೆ, ಸೊ ಈ ಬೊಜ್ಜು ಇಮಿಡಿಯೇಟ್ಲಿ ಯಾವುದಿದ್ರು ಒಂದು ಮೆಡಿಸಿನ್ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಓಕೆ, ದಿಸ್ ಇಸ್ ದ ಸೈಲೆಂಟ್ ಕಿಲ್ಲರ್. ಓಕೆ, ಸೊ ಅದು ನೀವು ಯು ಕ್ಯಾನ್ ಇದು ರೀಎನ್ಫೋರ್ಸ್ ಮಾಡ್ಬೋದು. ಸೊ ಲೇಟೆಸ್ಟ್ ರಿಸ್ಕ್ ಫ್ಯಾಕ್ಟರ್ ನಮ್ದು ಹೇಳೋದು ಬೊಜ್ಜು. ಅಂದ್ರೆ ಸದ್ದಿಲ್ಲದೆ ಒಂದು ರೀತಿ ನಮ್ಮ ಆರೋಗ್ಯಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೈಲೆಂಟ್ ಕಿಲ್ಲರ್ ಅಂತ ಕರಿಬಹುದು ಬೊಜ್ಜನ್ನ ಅಂತ. ಓಕೆ ಓಕೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಹ್ಯಾಬಿಟ್ಸು, ಅದರ ಜೊತೆಗೆ ಈಗ ಹೆಚ್ಚಾಗ್ತಾ ಇರುವಂತ ಒಬೇಸಿಟಿ ಅದು ಕೂಡ ಕಾರಣ ಆಗುತ್ತೆ ಅಂತ. ಓಕೆ, ಇದನ್ನ ಹೊರತುಪಡಿಸಿ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಡಾಕ್ಟರ್, ಹೇಗೆ ಅಂತ? ಕಾಸಸ್ ಅಲ್ಲಿ ನೋಡೋದಾದ್ರೆ ಅಥವಾ ಕಾರಣಗಳನ್ನ ನೋಡೋದಾದ್ರೆ ಬೇರೆ ಏನಾದರೂ ಇದೆಯಾ ಅಂತ? ಸೊ ಇನ್ನೊಂದು ಕಾರಣ ಏನು ಹೇಳ್ಬೋದಾದ್ರು, ಮೋಸ್ಟ್ ಆಫ್ ದ ಟೈಮ್ಸ್ ನಮ್ದು ಈಗ ಊಟ ಮಾಡೋದನ್ನು ಅಡಲ್ಟ್ರೇಟೆಡ್ ಇದೆ. ಸೊ ನಾವು ಕಲಬೆರಕೆ ಇದೆ ಫುಡ್ ಅಲ್ಲಿ. ಹೌದು ಹೌದು. ಸೊ ನಾವು ನೋಡ್ತೀವಿ, ನಾವು ವೆಜಿಟೇರಿಯನು ಈಗ ತುಂಬ ಜನ ನೋಡ್ತೀವಿ, ನಮ್ಮ ಹತ್ರ ಬರ್ತಾರೆ, ಬಂದು ಹೇಳ್ತಾರೆ ನಮ್ಮ ಈ ಥರ ಏನು ಹ್ಯಾಬಿಟ್ಸ್ ಇಲ್ಲ, ಚೆನ್ನಾಗಿ ಊಟ ಮಾಡ್ತೀವಿ, ಹೆಲ್ತಿ ಲೈಫ್ ಸ್ಟೈಲ್ ಇದೆ, ಕರೆಕ್ಟ್ ಏಜಲ್ಲಿ ಮದುವೆ ಆಗಿದೆ, ಮಕ್ಕಳಾಗಿದೆ, ಮತ್ತು ಯಾಕೆನೆ ಈ ಥರ ಆಗಿದೆ ಅಂದರು. ಸೊ ನಾವು ಊಟ ಮಾಡೋದಲ್ಲಿ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅಲ್ಲ, ನಾವು ತರಕಾರಿ ತಿಂತೀವಿ, ಅದರಲ್ಲಿ ಎಷ್ಟು ಹೆವಿ ಮೆಟಲ್ಸ್ ಇದೆ. ಓಕೆ, ಸೊ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ
ಕಾರಣ ಇರ್ಬೋದು. ಈಗ 50 ಏಜ್ ದಾಟದ್ಮೇಲೆ ಅಥವಾ 50 ವಯಸ್ಸು ಆದ್ಮೇಲೆ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕಾರಣಗಳು ಬೇರೆ ಇರುತ್ತೆ. ಈಗ ಇಲ್ಲಿ ಹೇಳಿದ್ರೆ ನೀವು 35 ಅಲ್ಲಿ ಏನಾಗುತ್ತೆ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಇದ್ದು ಒಂದು ಕಾರಣ ಆಗುತ್ತೆ, ಬೇಗ ಮದುವೆ ಆಗದೆ ಇರೋದು, ಮಕ್ಕಳಾಗದೆ ಇರೋದು ಕಾರಣ ಆಗಬಹುದು ಅಂತ. ಈಗ 50 ದಾಟದ್ಮೇಲೆ ಕೂಡ ಅಲ್ಲಿ ರೀಸನ್ಸ್ ಬೇರೆ ಇರುತ್ತೆ. ಅಂದ್ರೆ ಏಜ್ ಆಗ್ತಾ ಆಗ್ತಾ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಅಂತ ಹೇಳ್ತಾರೆ. ಅದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲ, ಬೇರೆದ್ರಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಆಫ್ಟರ್ 50 ಏನಾಗುತ್ತೆ ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಅಂತ? 50 ವರ್ಷ ಆದ್ಮೇಲೆ ಜನರಲಿ ನಾವು ಫಸ್ಟ್ ಹೇಳೋದು ಈಸ್ಟ್ರೋಜನ್ ಹಾರ್ಮೋನ್, ಬಟ್ ಮೆನೋಪಾಸ್ ಹೇಳ್ತೀವಿ. ಅದು ಯೂಶಲಿ ವಯಸ್ಸು 50 ಇಂದ 60, 50 ಇಂದ 60 ವರ್ಷ ಒಳಗಡೆ ಮೆನೋಪಾಸ್ ಆಗುತ್ತೆ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗಬೇಕು, ಓಕೆ, ಸ್ಟಾಪ್ ಆಗಬೇಕು, ಓಕೆ. ಮತ್ತೆ ಯಾಕೆ ಆ ಟೈಮಲ್ಲಿ ಕ್ಯಾನ್ಸರ್ ಬರುತ್ತೆ? ಸೊ ಅದು 2 ಕಾರಣ ಇದೆ. ಒಂದು, ವಯಸ್ಸು ಅಲೋನ್ ಇಸ್ ಅ ಸಿಂಗಲ್ ಮೈನ್ ಫ್ಯಾಕ್ಟರ್, ಓಕೆ. ಅಂದ್ರೆ ವಯಸ್ಸಾಗೋದೇ ಒಂದು ಕಾರಣ, ಓಕೆ, ಫಾರ್ ಎನಿ ಕ್ಯಾನ್ಸರ್, ಓಕೆ. ಸ್ತನ ಕ್ಯಾನ್ಸರ್ ಮಾತ್ರ ಇಲ್ಲ, ಎನಿ ಕ್ಯಾನ್ಸರ್ ವಯಸ್ಸಾಗಿದ್ರೇ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಇನ್ನೊಂದು ರೀಸನ್ ಏನಂದ್ರೆ ನಮ್ಮ ಬಾಡಿ ಫ್ಯಾಟ್ ಬೊಜ್ಜು ಇದೆ, ಓಕೆ. ನಾಟ್ ಓನ್ಲಿ ಇದು ನಾರ್ಮಲ್ ಬೊಜ್ಜನ್ನು ಪೋಸ್ಟ್ ಮೆನೋಪಾಸಲ್, ಅದೇ ಮೆನೋಪಾಸ್ ಆದಮೇಲೆ ಏನಾಗುತ್ತೆ, ಒಂದು ಎನ್ಸೈಮ್ ಇದೆ, ಅದು ಕನ್ವರ್ಟ್ ಆಗುತ್ತೆ, ಓಕೆ. ಯೂಶ್ವಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಒಂದು ರಸ ಬರುತ್ತೆ. ಈ ಫ್ಯಾಟ್ ಇಂದ, ಬಾಡಿ ಫ್ಯಾಟ್ ಇಂದ ಆ ಎನ್ಸೈಮು, ಆ ರಸ ಅದು ತಿರ್ಗಾ ಈಸ್ಟ್ರೋಜನ್ ತರ ಕನ್ವರ್ಟ್ ಆಗುತ್ತೆ. ಸೊ ಅದು ಜಾಸ್ತಿ ಆಗ್ಬೋದು. ಸೊ ಬೇಸಿಕಲಿ ಅದು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಲ್ಲಿ ಆಗ್ಬೋದು, ಅದು ಒಂದು ಕಾರಣ ಇರುತ್ತೆ. ಈಗ 90 ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಸೊ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಅದು ಒಂದು ಮೆಕ್ಯಾನಿಸಮ್ ಇದೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲಿ ಈ ನಾವು ಒಂದು ಗಾಯ ಆಗಿದೆ, ಒಂದು ಗೊಬ್ಬುಳ್ಳಿ ಬಾಡಿ ಪಾರ್ಟಲ್ಲಿ ಒಂದು ಭಾಗದಲ್ಲಿ ಒಂದು ಗೊಬ್ಬುಳ್ಳಿ ಗಾಯ ಆಗಿದೆ ಅಂದ್ರೆ ನಮ್ಮ ಬಾಡಿ ಸೆಲ್ಸ್, ಇಮ್ಯುನಿಟಿ ಸೆಲ್ಸು ಅಲ್ಲಿ ಹೋಗಿ ಫೈಟ್ ಆಗ್ತಾ ಇರುತ್ತೆ, ಓಕೆ. ಸೊ ಅದು ಜಗಳ ಮಾಡಿ ಸರಿ ಮಾಡೋಕ್ಕೆ ಹೋಗ್ತಾ ಇರುತ್ತೆ, ಬಟ್ ಆಗಲ್ಲ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸು ಇದೆಲ್ಲ ಮಲ್ಟಿಪಲ್ ಕಾರಣಗಳಿದೆ. ಸೊ ಅದು ಒಂದು ಸ್ವಲ್ಪ ವರ್ಷ ಆದಮೇಲೆ ಅದು ಕ್ಯಾನ್ಸರ್ ಆಗಿ ಚೇಂಜ್ ಆಗ್ಬೋದು. ಓಕೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಜೆನೆಟಿಕ್ಸ್ ಅಥವಾ ವಂಶವಾಹಿನಿ ಕೂಡ ಕಾರಣ ಆಗುತ್ತೆ ಹೇಳ್ತಾರೆ. ಆದ್ರೆ ಯಾರಿಗಾದ್ರೂ ಒಂದು ಮನೇಲಿ ಒಬ್ರಿಗೆ ಬಂದಾಗ, ಯಾರಿಗೋ ಒಬ್ರು ಮಹಿಳೆಗೆ ಬಂದಾಗ ಅವ್ರು ಹೇಳ್ತಾರೆ, ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇರಲಿಲ್ಲ, ನನಗೆ ಯಾಕೆ ಬಂತು ಬ್ರೆಸ್ಟ್ ಕ್ಯಾನ್ಸರು ಅಂತ. ಸೊ ಇಲ್ಲಿ ವಂಶವಾಹಿನಿ ಅಥವಾ ಈ ಒಂದು ಜೆನೆಟಿಕ್ಸ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಸರ್? ಯೂಶ್ವಲಿ ಜೆನೆಟಿಕ್ ಅದು ಮುಂಚೆ ಹೇಳ್ತಾರೆ ಓನ್ಲಿ 10% ಆಗುತ್ತೆ. ಬಟ್ ಈಗ ಏನಂದರೆ ನಮ್ಮದು ಆ್ಯನ್ಸೆಸ್ಟರ್ಸು ಅಷ್ಟು ಮುಂಚೆ ಎಲ್ಲ ನೋಡಿದ್ರೆ ಇಷ್ಟು ಡೆವಲಪ್ಮೆಂಟ್ ಇಲ್ಲ ನಮ್ಮ ಟೆಕ್ನಾಲಜಿ ನೋಡೋಕ್ಕೆ. ಜೀನ್ ಟೆಸ್ಟಿಂಗ್, ಬ್ಲಡ್ ಟೆಸ್ಟಿಂಗ್ಲ ಅಷ್ಟು ಇಲ್ಲ. ಈಗ ಆಗ್ತಾ ಇದೆ, ಲಾಸ್ಟ್ 10 ವರ್ಷದಿಂದ ಡಾಟಾ ರೆಕಾರ್ಡ್ಸ್ ಎಲ್ಲ ಆಗ್ತಾ ಇದೆ. ಕೆಲವರು ಅವರು ಅಜ್ಜ ಅಜ್ಜಿ ಏನಾಗಿದೆ, ಯಾವ ಕಾರಣದಲ್ಲಿ ಹೋಗಿದ್ರು ಇನ್ಫಾರ್ಮೇಷನ್ನೇ ಇರಲ್ಲ, ಡೀಟೇಲ್ಸೇ ಇರಲ್ಲ, ಓಕೆ. ಸೊ ಆ ಥರ ಎಲ್ಲ ಇರುತ್ತೆ. ಮತ್ತೆ ನಮ್ಮದಲ್ಲಿ ಸ್ವಲ್ಪ ಜೆನೆಟಿಕ್ ಇದ್ರೂ ಈಗ ಟೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಲಾಸ್ಟ್ 5 ವರ್ಷ. ಸೊ ಮತ್ತೆ ನಮ್ದು ಜನರಲ್ ಪಾಪ್ಯುಲೇಷನ್ ಅವೇರ್ನೆಸ್ಸು ಜಾಸ್ತಿ ಆಗಿದೆ. ಸೊ ಅದಕ್ಕೆ ಈ ಜೆನೆಟಿಕ್ ಟೆಸ್ಟಿಂಗ್ ಅಲ್ಲಿ ಹೆರಿಡಿಟರಿ ಸಿಂಡ್ರೋಮ್ಸ್ ನಾವು ಹೇಳ್ತಾ ಇದ್ವಿ, ಅದು ಪಿಕಪ್ ಆಗ್ತಾ ಇದೆ. ಸೊ ಕ್ಯಾನ್ಸರ್ಗಳಲ್ಲೂ ಕಾಣಿಸ್ತಾ ಇದೆ. ಓಕೆ 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 ಡಾಕ್ಟರ್, ಈಗ ಸಿಂಪ್ಟಮ್ಸ್ ವಿಚಾರದಲ್ಲಿ ಬಂದಾಗ ಕಾಮನ್ ಆಗಿ ಮಹಿಳೆಯರು ಯಾವೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವಂಥ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಂತ? ಈಗ ನೋಡ್ಬೇಕಂದ್ರೆ ವಿ ಆರ್ ಹೈಲಿ ಎಜುಕೇಟೆಡ್ ಸೊಸೈಟಿ ಈಗ ಇರೋದು. ಎಸ್ಪೆಷಲಿ ನಮ್ಮದು ಮೆಟ್ರೋ ಸಿಟೀಸು ಬೆಂಗಳೂರು, ಡೆಲ್ಲಿ, ಮುಂಬೈ ಎಲ್ಲ ತಗೋದ್ರೆ ನಾವು ಓದವರು ತುಂಬ ಜಾಸ್ತಿ ಜನ, ಓಕೆ. ಬಟ್ ನಾವು ಹೇಳ್ತಾ ಇದ್ವಿ ಗಡ್ಡೆ ಕ್ಯಾನ್ಸರ್ ಒಂದು ಶಬ್ದ ಕೇಳಿದ ತಕ್ಷಣ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ, ಅದು ಇನ್ನೂ ಇದೆ, ಓಕೆ. ಅದು ಧೈರ್ಯ ಇರಬೇಕು. ಸೊ ಬೇಸಿಕಲಿ ಏನು ಹೇಳ್ಬೇಕಂದ್ರೆ, ನೀವು ಸ್ಟಾರ್ಟಿಂಗ್ಲಿ ಗೊತ್ತಾಯಿತು, ಈಗ ಶುರುವಾಗನೇ ಗೊತ್ತಾಯ್ತಂದ್ರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಲೇಬೇಕು. ಸೊ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಓಕೆ ಓಕೆ. ಸೊ ಹೇಳ್ಬೇಕು, ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಬಾಡಿ ಪಾರ್ಟ್ಸ್, ಕೆಲವು ಆರ್ಗನ್ಸು ಒಳ್ಳೆ ರಿಸಲ್ಟ್ ತರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ದೇವರು ನಿಮ್ಮ ಹತ್ರ ಬಂದರು, ನಿಮ್ಮ ಕರ್ಮಾಗಿ ನಾವು ಕ್ಯಾನ್ಸರ್ ಕೊಡಬೇಕು, ಯಾವ ಆರ್ಗನ್ ಬೇಕು ಕೇಳಿದ್ರೆ ಅದು ಗುಡ್
ಇಂಡಿವಿಜುವಲ್ ಆರ್ಗನಲ್ಲಿ ವೆರೈಟೀಸ್ ಇರುತ್ತೆ. ಓಕೆ, ಸೊ ಥೈರಾಯ್ಡು, ಬ್ರೆಸ್ಟ್, ಪ್ರಾಸ್ಟೇಟ್, ದೊಡ್ಡ ಕರ್ಲ, ಈ ಥರ ಆರ್ಗನಲ್ಲಿ ಕಾಯಿಲೆ ಬಂತರು, ಈ ಥರ ಕ್ಯಾನ್ಸರ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಕ್ಯೂರ್ ಚಾನ್ಸಸ್ ಆರ್ ಹೈ. ಓಕೆ, ಸೊ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನೀವು ಕೇಳಿದ ಕ್ವಶನ್ಗೆ ನೋಡ್ಬೇಕಂದ್ರೆ ಸಿಂಪ್ಟಮ್ಸ್ 90 ಜನಕ್ಕೆ ಅದು ಗೆಡ್ಡೆ ಕಾಣಿಸ್ತಾ ಇರುತ್ತೆ ಬ್ರೆಸ್ಟ್ ಅಲ್ಲಿ. ಏನೋ ಸಮಸ್ಯೆ, ಏನೋ ಅಲ್ಲಿ ಮುಟ್ಟಿ ಇರ್ತೀವಿ, ಇಲ್ಲ ಟೈಟ್ ಆಗಿ ಡ್ರೆಸ್ಸಿಂಗ್ ಹಾಕೋದಲ್ಲಿ ಆಗಿ ಇರುತ್ತೆ ಅನ್ನೋ ಇಗ್ನೋರ್ ಮಾಡ್ತಾರೆ. ಅದು ಇಗ್ನೋರ್ ಮಾಡಬಾರದು. ಓಕೆ, ಸೊ ಮ್ಯಾಕ್ಸಿಮಮ್ ಒಂದು ವಾರ ಇಲ್ಲ 10 ದಿವಸ ಅಬ್ಸರ್ವ್ ಮಾಡಿದ್ರೆ ಓಕೆ. ಅದ್ಮೇಲೇನು ಇದೆ ಅಂದರೆ ಯು ಹ್ಯಾವ್ ಟು ಖಂಡಿತ ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಫ್ಯಾಮಿಲಿ ಡಾಕ್ಟರು ಇಲ್ಲ ಸರ್ಜನ್ ಹತ್ರ ಹೋಗಿ ತೋರಿಸಲೇಬೇಕು. ಓಕೆ ಓಕೆ, ಸೊ ಗೆಡ್ಡೆ ತರ ಇತ್ತು ಅಂತ ಹೇಳಿದಾಗ ಅದ್ರಲ್ಲೂ ನೋವಿಲ್ದೇ ಇರೋ ಗೆಡ್ಡೆ ಹೇಳ್ತಾರೆ. ಸೊ ಪೇನ್ ಇತ್ತು ಅನ್ನೋದಕ್ಕಿಂತ ಪೇನ್ಲೆಸ್ ಲಂಪ್ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ತಾರೆ ಅಲ್ವಾ ಸರ್? ಕರೆಕ್ಟ್. ಸೊ ಅದು ನೋವು ಇರಲ್ಲ. ಮೆಜಾರಿಟಿ ಕ್ಯಾನ್ಸರ್ ಗೆಡ್ಡೆಯಲ್ಲಿ ನೋವು ಕಾಣಿಸಲ್ಲ. ಸೊ ನೋವಿದೆ ಅಂದ್ರೆ ಇಮಿಡಿಯೇಟ್ಲಿ ಬಂದ್ಬಿಡ್ತಾರೆ, ಎಲ್ಲರನ್ನು ಬಂದ್ಬಿಡ್ತಾರೆ. ಸೊ ಅದೇ ಮೇನ್ ಕಾರಣ ಇಗ್ನೋರ್ ಮಾಡೋಕ್ಕೆ. ಅದು ಇಗ್ನೋರ್ ಮಾಡಬಾರದು. ಸೊ 90% ಆಫ್ ದ ಬ್ರೆಸ್ಟ್ ಗೆಡ್ಡೆ, ಸ್ತನ ಕ್ಯಾನ್ಸರ್ಗಳು ನೋವು ಇರಲ್ಲ. ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟು. ಗೆಡ್ಡೆ ಬಿಟ್ಟು ಬೇರೆ ಯಾವ ಥರ ಎಲ್ಲ ಅದು ಸಿಂಪ್ಟಮ್ಸ್ ಇರ್ಬೋದು ಅಂದರೆ ನಿಪ್ಪಲ್ ಡಿಸ್ಚಾರ್ಜ್ ಇರ್ಬೋದು. ಕೆಲವ್ರಿಗೆ ಅದು ಕಲರು ಸ್ವಲ್ಪ ಡಾರ್ಕ್ ಕಲರ್ ಇರ್ಬೋದು. ನಿಪ್ಪಲ್ ಕಲರ್ ಚೇಂಜ್ ಆಗುತ್ತೆ. ಇಲ್ಲ ಆ ರಸ, ಅದು ರಸ, ಅದು ನಿಪ್ಪಲ್ ಡಿಸ್ಚಾರ್ಜ್ ಅಂದ್ರೆ ರಕ್ತ ಬರ್ಬೋದು ನಿಪ್ಪಲಿಂದ. ಸೊ ಬ್ಲಡ್ ಬಂತಂದ್ರೆ ಇಮಿಡಿಯೇಟ್ಲಿ ತೋರಿಸಲೇಬೇಕು. ಕೆಲವರಿಗೆ ಅದು ಬ್ಲಡ್ ಬಂತು ಅಂತ ಹೇಳಿದಾಗ ತೋರಿಸಲೇಬೇಕಾಗುತ್ತೆ. ಹೌದೌದು, ಡೆಫಿನೆಟ್ಲಿ ಅದು ಇಗ್ನೋರ್ ಮಾಡಕ್ ಆಗಲ್ಲ. ಸೊ ದಟ್ ಇಸ್ ಒನ್. ಇದು ಸಮ್ಟೈಮ್ಸ್ ಏನಾಗುತ್ತೆ, ಕೆಲವರಿಗೆ ನಿಪ್ಪಲ್ ಇದು ಒಳಗಡೆ ಹೋಗಿ ಇರುತ್ತೆ. ಇನಿಷಿಯಲಿ ನಾರ್ಮಲ್ ಆಗಿ ಇರುತ್ತೆ. ಅದು ಏನ್ ಕಾರಣ ಅಂದ್ರೆ ಗಡ್ಡೆ ಒಳಗಡೆ ಎಂದು ಅದು ಪುಲ್ ಆಗುತ್ತೆ. ಓಕೆ, ಸೊ ಚಮಡೆಯಿಂದ ಸ್ವಲ್ಪ ಫೈಬರ್ಸ್ ಇರುತ್ತೆ ಒಳಗಡೆ ಬ್ರೆಸ್ಟ್ ಸ್ತನ ಟಿಶ್ಯೂ ಜೊತೆಲಿ. ಸೊ ಬ್ರೆಸ್ಟ್ ಸ್ತನ ಚಮಡೆ ಇಲ್ಲ ಸ್ತನ ನಿಪ್ಪಲು ಒಳಗಡೆ ಹೋಗ್ತಾ ಇದೆ, ಒಂದು ಡಿಂಪಲ್ ಹೇಳ್ತೀವಿ ಇಂಗ್ಲಿಷಲ್ಲಿ, ಅದರ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಅದನ್ನು ಇಗ್ನೋರ್ ಮಾಡಬಾರದು. ಕೆಲವ್ರು ಏನ್ ಮಾಡ್ತಾರೆ, ನಾವು ಈಗ ತುಂಬಾ ಯೂಟ್ಯೂಬ್ ಇದೆಲ್ಲ ಇದೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಂದ. ಅದು 3 ತಿಂಗಳಿಗೆ ಒಂದ್ಸರಿ ಮಾಡಬೇಕು. ಬೇಸಿಕಲಿ ಅಂದ್ರೆ ಪ್ರತಿ ತಿಂಗಳು ಮಾಡೋ ಅವಶ್ಯಕತೆ ಇಲ್ವಾ ಸರ್? ಇಲ್ಲ, 3 ತಿಂಗಳಿಗೆ ಒಂದ್ಸರಿ ಮಾಡಬೇಕು. ಸೊ ಇಲ್ಲಾಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅದೊಂದು ಮೆಥಡ್ ಇದೆ, ಪ್ರಾಪರ್ ಆಗಿ ಅದು ಕಲ್ಬಿಟ್ಟು ಮಾಡಬೇಕು. ಇಲ್ಲಾಂದ್ರೆ ಅದನ್ನು ಕನ್ಫ್ಯೂಷನ್ ಆಗುತ್ತೆ ಜಾಸ್ತಿ. ಸೊ ದಟ್ ಗಿವ್ಸ್ ಯು ಇದು ಒಂದು ಬೇಗ ಕಾಣಿಸಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು ಸಿಂಪ್ಟಮ್ ಏನಾಗುತ್ತೆ ಅಂದ್ರೆ ನಮ್ದು ಕಣ್ಕಲ್ ಕೆಳಗಡೆ ಒಂದು ಗೆಡ್ಡೆ ತರ ಕಾಣಿಸ್ಬೋದು. ಕೆಳಗಡೆನೂ ಗೆಡ್ಡೆ ತರ ಕಾಣಿಸ್ಬೋದು. ಸೊ ಅದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ನ ಸಿಂಪ್ಟಮ್. ಸೊ ಇದನ್ನು ಕೆಲವರು ಇಗ್ನೋರ್ ಮಾಡ್ತಾರೆ. ಬಟ್ ಈ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಕಂಪೇರ್ ಟು ಸ್ತನ ಗೆಡ್ಡೆ ಕಂಪೇರ್ ಮಾಡಕ್ಕೆ. ಇದು ಕಣ್ಕುಲು ಅದು ಕೆಳಗಡೆ ಇದು ಗಡ್ಡೆ, ಇದು ನಾವು ಯೂಶಲಿ ನಾವು ಇಂಗ್ಲಿಷಲ್ಲಿ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಓಕೆ, ಸ್ತನ ಇದು ಗಡ್ಡೆ ತಾಯಿ. ಓಕೆ, ಕಣ್ಕುಲು ಗಡ್ಡೆ ಇದು ಮಕ್ಕಳು. ಓಕೆ, ಸೊ ಎಲ್ಲ ಜನದ್ದು ಬಾಡಿ ಡಿಫ್ರೆಂಟ್ ಇರುತ್ತೆ. ಕೆಲವ್ರಿಗೆ ಸ್ತನಲ್ಲಿ ಗಡ್ಡೆ ಫಸ್ಟ್ ಬರುತ್ತೆ, ಕೆಲವ್ರಿಗೆ ಸ್ತನದ ಒಳಗಡೆ ಚಿಕ್ಕದಾಗಿ ಒಂದು ಚಾಕ್ ಪೀಸ್ ತರ ಒಂದು ಕ್ಯಾಲ್ಸಿಫಿಕೇಶನ್ ಹೇಳ್ತೀವಿ. ಅದು ಮ್ಯಾಮೋಗ್ರಾಮ್ ಮತ್ತೆ ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸುತ್ತೆ, ಬಟ್ ಅದು ಸೈಡ್ ಅಲ್ಲೂ ಸ್ಪ್ರೆಡ್ ಆಗಿ ಇರಬಹುದು. ಸೊ ಅವಾಗ ಅದು ಕೆಲವರು ಏನು ನೋಡ್ತಾರೆ, ಇದು ಲಿಂಫ್ ನೋಡು ಬೇರೆ ಏನೋ ಇದು ನೋಡ್ಕೊಂಡು ಅದು ಇಗ್ನೋರ್ ಮಾಡ್ತಾರೆ. ಬಟ್ ಬೇಸಿಕಲಿ ಅದು ಏನಿರ್ಬೋದು, ತಾಯಿ ಇಲ್ಲಿದೆ, ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಕೂಡ ಅವೇರ್ ಆಗಿರುವಂತದ್ದು ತುಂಬಾನೇ ಮುಖ್ಯ. ಬಿಕಾಸ್ ಇದು ಕಣ್ಕಲ್ ಇಲ್ಲಿ ಆಂಪಿಟ್ ಅಲ್ಲಿ ಕಾಣಿಸಿದ್ರು ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾನ್ಸರ್. ಓಕೆ, ಈಗ ನೀವು ಹೇಳಿದ್ರೆ ನಿಪ್ಪಲ್ ಡಿಸ್ಚಾರ್ಜ್ ಆಗತ್ತೆ ಅಥವಾ ನಿಪ್ಪಲ್ ಒಳಗೆ ಹೋಗಿರೋ ತರ ಅನ್ಸುತ್ತೆ ಅಥವಾ ಬ್ಲಡ್ ಎಲ್ಲ ಬರ್ಬೋದು ಅಂತ, ಇವೆಲ್ಲ ಅಂದಾಜು ಯಾವ ಹಂತದಲ್ಲಿ ಗೊತ್ತಾಗತ್ತೆ? ಅಂದ್ರೆ ಎಷ್ಟನೇ ಸ್ಟೇಜ್ನ ಕ್ಯಾನ್ಸರ್ ನಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಸೊ ಆನ್ ಆನ್ ಆವರೇಜ್ ಇಂಥ ಸ್ಟೇಜ್ ಇರಬಹುದು ಅಥವಾ ಆರಂಭಿಕ ಲಕ್ಷಣ ಅಂತಾನೆ ಹೇಳ್ಬೋದು. ಈಗ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ನ ಸಿಂಪ್ಟಮ್ ಇರುತ್ತಾ ಹೇಗೆ ಅಂತ? ಯೂಶ್ವಲಿ ಅದು ನಿಪ್ಪಲಿಂದ ಡಿಸ್ಚಾರ್ಜ್ ಬರೋದು ಕ್ಯಾನ್ಸರ್ಗಳು ಜನರಲಿ ಬೇಗನೆ ಸ್ಟೇಜ್ 1 ತರಾನೇ ಇರುತ್ತೆ. ಬಿಕಾಸ್ ಅದು ಇಮಿಡಿಯೇಟ್ಲಿ ಕಾಣಿಸ್ಬಿಡುತ್ತೆ. ಓಕೆ, ಬಟ್ ಬ್ರೆಸ್ಟ್ ಗಡ್ಡೆ ಒಳಗಡೆ ಇದೆ ಅಂದ್ರೆ ಅದು ಮುಟ್ಟ ತನಕ ಕಾಣಿಸಲ್ಲ. ಸೊ ಅವಾಗ ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಇರ್ಬೋದು.
ಯಾವಾಗ ಗೆಡ್ಡೆ ಸ್ತನ ಆರ್ಗನ್ ಆ ಬೌಂಡ್ರಿ ಒಳಗಡೆ ಇದೆ ಅಂದ್ರೆ ಅದು ಸ್ಟೇಜ್ 1 ಇರುತ್ತೆ, ಇಲ್ಲ ಸ್ಟೇಜ್ 2 ತನಕ ಹೋಗ್ಬೋದು. ನಿಪ್ಪಲ್ ಡಿಸ್ಚಾರ್ಜ್ ಸ್ಟೇಜ್ 1 or ಸ್ಟೇಜ್ 2 ಅಲ್ಲಿ ಇರ್ಬೋದು. ಸೊ ಬೇಸಿಕಲಿ ಏನಂದ್ರೆ ಇಟ್ ಡಿಪೆಂಡ್ಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ತನ ಬೌಂಡ್ರಿ ಒಳಗಡೆ ಇದೆ ಅಂದ್ರೆ ಅದು ಸ್ಟೇಜ್ 1 or 2 ಇರ್ಬೋದು. ಓಕೆ, ಬಟ್ ಸೈಡು ನಾವು ಹೇಳ್ತಾರ ಕಣ್ಗಳ ಹತ್ರ ಹೋಗಿದೆ ಅಂದ್ರೆ ಅದು ಸ್ಟೇಜ್ 3 ಆಗುತ್ತೆ. ಹೌದು, ಅಂಡರ್ ಆರ್ಮ್ಸ್. ಅದೇ ತರ ಇಲ್ಲಿ ನಮ್ದು ಇದು ಕಾಲರ್ ಬೋನ್ ಇದೆ. ಓಕೆ, ಕದ್ದತ್ರ ಇಲ್ಲಿ ಇಲ್ಲಿನೂ ಲಿಂಫ್ ನೋಡ್ಸ್ ಇದೆ. ಸೊ ಆರ್ಮ್ಪಿಟ್ ಬಿಟ್ಟು ಇಲ್ಲಿ ಹೋಯ್ತೆ ಅಂದ್ರೆ ಅದನ್ನು ಸ್ಟೇಜ್ 3 ಇರುತ್ತೆ. ಸೇಮ್ ಥಿಂಗ್ ಆಪೋಸಿಟ್ ಸೈಡ್ ಕಾಲರ್ ಬೋನ್ ಮೇಲೆ ಇದೆ, ಇಲ್ಲ ಈ ಸೈಡ್ ಇದೆ ಅಂದ್ರೆ ಸೇಮ್ ಇದು, ಬಟ್ ಆಪೋಸಿಟ್ ಸೈಡ್ ಇದೆ. ಏನಂದ್ರೆ ರೈಟ್ ಸೈಡ್ ಇದು ಗೆಡ್ಡೆ, ಬಟ್ ಲೆಫ್ಟ್ ಸೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ ಅದು ಸ್ಟೇಜ್ 4 ಅರ್ಥ. ಸೊ ಯಾವಾಗ ಸ್ತನ ಬಿಟ್ಟು ಈ ಲಿಂಫ್ ನೋಡ್ಸ್ ಬಿಟ್ಟು ಬೇರೆ ರೀಜನ್, ಈ ತರ ಲಿಂಫ್ ನೋಡ್ಸ್ ಇಲ್ಲ ಬೇರೆ ಆರ್ಗನ್ಸ್, ಲಿವರು, ಲಂಗು, ಈ ತರ ಬೋನ್ಸು, ಇದೆಲ್ಲ ಮೂಳೆ, ಇದೆಲ್ಲ ಲಂಗ್ಸ್ ಎಲ್ಲ ಹೋಗಿದೆ ಅಂದ್ರೆ ಅದು ಸ್ಟೇಜ್ 4. ಓಕೆ. ಇನ್ನೊಂದು ಲಕ್ಷಣ ಬಗ್ಗೆ ಮಾತಾಡ್ಬೇಕು ಹೇಳಿದ್ರೆ, ಈಗ ಕಿತ್ತಳೆಯ ಸಿಪ್ಪೆ ಇರುತ್ತಲ್ವ, ಸೊ ಆರೆಂಜ್ ಪೀಲ್ ಅಲ್ಲಿ ಯಾವ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದೇ ತರ ಬ್ರೆಸ್ಟ್ ಅಲ್ಲೂ ಆಗತ್ತೆ. ಅದು ಕೂಡ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಸಿಂಪ್ಟಮ್ ಅಂತ ಹೇಳ್ತಾರೆ. ಹೌದಾ ಸರ್? ಹಾಗಾದ್ರೆ ಎಷ್ಟನೇ ಹಂತದಲ್ಲಿ ಅದು ಕೂಡ ಸಿಂಪ್ಟಮ್ ಆಗಿರ್ಬೋದು, ಅಂದ್ರೆ ಆರೆಂಜ್ ಪೀಲ್ ತರ ಬರುತ್ತೆ ಅನ್ನೋ ಥರದ್ದು? ಸೊ ಒಳ್ಳೆ ಕ್ವೆಶ್ಚನ್. ಸೊ ಈಗ ಅದು ಬೇಸಿಕಲಿ ನಮ್ದು ಬ್ರೆಸ್ಟ್ ಚಮಡೆ, ಸ್ತನ ಚಮಡೆ ಅದು ನೀವು ಹೇಳ್ತಾರ ಅದು ಆರೆಂಜ್ ಪೀಲ್ ತರ ಇರುತ್ತೆ. ಚಿಕ್ಕದು ಒಂದು ಡಾಟ್ಸ್ ತರ ಇರುತ್ತೆ, ಮತ್ತೆ ಅದು ಫುಲ್ ನೀರು ತುಂಬಿಕೊಂಡ ತರ ಕಾಣಿಸ್ತಾ ಇರುತ್ತೆ. ಸೊ ಅದು ಬೇಸಿಕಲಿ ಇದು ಅಡ್ವಾನ್ಸ್ಡ್ ಕ್ಯಾನ್ಸರ್. ಸೊ ಅದರಲ್ಲಿ ಒಂದು ವೆರೈಟಿ ಇದೆ, ಇನ್ಫ್ಲಮೇಟರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ಸೊ ಅದು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಆ ತರ ಇದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ತರ ಇರುತ್ತೆ. ಸೊ ಫಸ್ಟ್ ಸರ್ಜರಿ ಆಗಲ್ಲ, ಫಸ್ಟ್ ಅದು ಇಂಜೆಕ್ಷನ್ ಇಲ್ಲ ಔಷಧ ಕೊಟ್ಟು ಅದಕ್ಕೆ ಕಡಿಮೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ನಾವು ಯೂಶ್ವಲಿ ನಮ್ಮ ಸ್ಟೇಜಿಂಗ್ ಅಲ್ಲಿ TNM ಸ್ಟೇಜಿಂಗ್ ಫಾಲೋ ಮಾಡ್ತೀವಿ. T ಅಂದ್ರೆ ಗಡ್ಡೆ ಮೇಲೆ ಟ್ಯೂಮರ್ ಸೈಜ್ ಅನ್ನು ಹೇಳ್ತೀವಿ. N ಅಂದ್ರೆ ನೋಡು ಅದೇ ಹೇಳಿದೆ, ಕಣ್ಕಲ್ ಕೆಳಗಡೆ ಕದ್ ಮೇಲೆ ಇರೋದು ಅದು ನೋಡು. ಓಕೆ, ಅದೇ ಲೋಕಲ್ ಇದು ನೋಡ್ಸ್. M ಅಂದರೆ ಮೆಟಾಸ್ಟಾಸಿಸ್ ಅಂದರೆ ಬೇರೆ ಕಡೆ ಆರ್ಗನ್ಸ್ ಅಲ್ಲಿ ಹೋಗಿದೆಯಾ ಅಲ್ವಾ ಅಂದ್ರು. ಸೊ TNM ಮೂರನ್ನು ಆದ್ಮೇಲೆ ನಾವು ಯಾವ ಸ್ಟೇಜ್ ಹೇಳಕ್ಕಾಗುತ್ತೆ. ಓಕೆ, ಸೊ ಈಗ ನೀವು ಕೇಳಿದ ಕ್ವಶನ್ ಅಲ್ಲಿ ಅದು ಆರೆಂಜ್ ಪೀಲ್ ತರ ಇರೋದು ಒಳಗಡೆನೆ T1 to T4 ಇರುತ್ತೆ. ಇದು T4 ಸ್ಟೇಜ್ ಅಲ್ಲಿ ಬರುತ್ತೆ. ಓಕೆ. ಡಾಕ್ಟರ್, ಈಗ ರಿಸ್ಕ್ ಫ್ಯಾಕ್ಟರ್ ಅಂತ ನೋಡಿದಾಗ ಕೆಲವರು ಹೇಳ್ತಾರೆ ಡೆಲಿವರಿ ಆದ್ಮೇಲೂ ಕೆಲವರು ಮಕ್ಕಳಿಗೆ ಹೆಚ್ಚು ಟೈಮ್ ಬ್ರೆಸ್ಟ್ ಮಿಲ್ಕ್ ಕೊಡೋದಿಲ್ಲ. ಸೊ ತಾಯಿ ಹಾಲು ಸರಿಯಾಗಿ ಕೊಡದೇ ಇದ್ರೆ, ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಹೌದಾ? ಡೆಫಿನೆಟ್ಲಿ ಅದು ರಿಸ್ಕ್ ಇರುತ್ತೆ. ಬಟ್ ಗುಡ್ ಕ್ವೆಶ್ಚನ್. ಬ್ರೆಸ್ಟ್ ಫೀಡಿಂಗ್ ಖಂಡಿತ ಮಾಡಲೇಬೇಕು. ಓಕೆ, ಸೊ ಅವರು ಬೇಸಿಕ್ಲಿ ಅದು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸ್ತನ ಕ್ಯಾನ್ಸರ್ ಮಾತ್ರ ಅಲ್ಲ, ಗರ್ಭಕೋಶ ಕ್ಯಾನ್ಸರು, ಫ್ಯೂಚರಲ್ಲಿ ಬೇರೆ ಸ್ತ್ರೀಯಿಂದ ಬರೋ ಕ್ಯಾನ್ಸರ್ ಆರ್ಗನ್ಸ್ ಎಲ್ಲ ಪ್ರಿವೆಂಟ್ ಆಗುತ್ತೆ. ಸೊ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಇರುತ್ತೆ. ಸೊ ಎಷ್ಟು ಟೈಮ್ ಕೊಡಬೇಕು ಅದು ಇಂಪಾರ್ಟೆಂಟು. ಓಕೆ, 2 ಸೈಡ್ ಸ್ತನಲ್ಲಿ ಕೊಡಬೇಕು. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕೆಲವರು ನಾವು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ ಬಟ್ ಸ್ಟಿಲ್ ಕ್ಯಾನ್ಸರ್ ಬಂದರೆ ಅಂದರೆ ಚೆನ್ನಾಗಿ ನಾವು ಹಿಸ್ಟ್ರಿ ನೋಡಿ ಅವರು ಕ್ವಶನ್ಸ್ ಎಲ್ಲ ಕೇಳುವಾಗ ಅವ್ರು ಹೇಳ್ತಾರೆ ಒಂದು ಸೈಡ್ ಬಂದಿಲ್ಲ, ಇನ್ನೊಂದು ಸೈಡ್ ಮಾತ್ರ ಬಂದಿದೆ. ಸೊ ಯಾವ ಸೈಡ್ ಬಂದಿಲ್ಲ ಆ ಸೈಡ್ ಸ್ತನದ ಕ್ಯಾನ್ಸರ್ ಆಗಿ ಇರುತ್ತೆ. ಸೊ ಬೇಸಿಕಲಿ ಬೋತ್ ಸೈಡ್ 2 ಕಡೆ ಸೈಡ್ ಸ್ತನದಲ್ಲದು ಬ್ರೆಸ್ಟ್ ಫೀಡಿಂಗ್ ಕೂಡ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ 1.5 ವರ್ಷ ಕೊಡಬೇಕು. ಓಕೆ, ಕಡಿಮೆ ಅಂತ ಹೇಳಿದ್ರು 1.5 ವರ್ಷ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಬೇಕು. ಸೊ ಬೆಸ್ಟ್ ಅಂದ್ರೆ 2 years. ಓಕೆ. ಸೊ 1.5 ವರ್ಷ ತನಕ ಮಿನಿಮಮ್ ಮಾಡ್ಬೇಕಾಗತ್ತೆ, 2 ವರ್ಷ ತನಕ ಮಾಡಿದ್ರೆ ಒಳ್ಳೇದು ಅಂತ. ಆದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತೂ ಇದ್ದೇ ಇರುತ್ತೆ ಸರ್. ಅಂದ್ರೆ ಯಾರು ಬ್ರೆಸ್ಟ್ ಫೀಡ್ ಸರಿಯಾಗಿ ಮಾಡೋದಿಲ್ಲ ಮಕ್ಕಳಿಗೆ, ಈಗ ನಾನು 1 ವರ್ಷ ತನಕ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿದೀನಿ, 1 ವರ್ಷ ಆದ್ಮೇಲೆ ಹಾಲು ಉಣಿಸೋದನ್ನ ಬಿಟ್ಟಿದೀನಿ ಅಂದಾಗ್ಲೂ ರಿಸ್ಕ್ ಫ್ಯಾಕ್ಟರ್ ಇರುತ್ತಾ? ಖಂಡಿತ ಇರುತ್ತೆ. ಸೊ ರಿಸ್ಕ್ ಫ್ಯಾಕ್ಟರು ಎಷ್ಟು ತಿಂಗಳು ಕೊಡ್ತಾರೆ ಅದ್ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಿ ಒಂದು ಅಂದಾಜು, ಒಂದು ಆವ್ರೇಜು, ತುಂಬ ರಿಸರ್ಚ್ ಸ್ಟಡೀಸ್ ಎಲ್ಲ ಇದೆ. ಒಂದು ಆವ್ರೇಜ್ ನೋಡಿದ್ರೆ ಒಂದು 6 ತಿಂಗಳು ಕೊಟ್ಟಿದ್ರೆ ಕ್ಯಾನ್ಸರ್ ರಿಸ್ಕ್ ಬರೋದು ಒಂದು 2% ಕಡಿಮೆ ಆಗುತ್ತೆ.
ಆ ಥರ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ನೀವು 2 years ಕೊಟ್ಟಿದ್ರೆ ಅದು ಬೆಸ್ಟ್ ಆಗುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇದಂದ್ರೆ ಬೇರೆ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ, ಅದು ಕ್ಯಾನ್ಸರ್ ಪ್ರೊಟೆಕ್ಟಿವ್. ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಇಟ್ಸ್ ಇದು ನೀವು ಹೇಳ್ತಿಲ್ಲ ಒಂದು ಕಲ್ಲು ಬೀಚಿದ್ರೆ 2 ಹಣ್ಣು ಸಿಗುತ್ತೆ ಅಂತ. ಆ ಥರ ಒಂದು ಬೆನಿಫಿಟ್ ಏನಂದ್ರೆ ತಾಯಿಗೆ ಫುಲ್ ಬ್ರೆಸ್ಟ್ ಬಿಟ್ಟು ಬೇರೆ ಕ್ಯಾನ್ಸರ್ ಎಲ್ಲ ಪ್ರೊಟೆಕ್ಟಿವ್ ಆಗಿರುತ್ತೆ, ಮಕ್ಕಳಿಗೆ ಮಗುಗೂ ಹೆಲ್ತಿ ಆಗಿರುತ್ತೆ. ಮೋಸ್ಟ್ ಆಫ್ ದ ಅದು ಇಮ್ಯುನಿಟಿ ಸೆಲ್ಸ್ ತಾಯಿ ಹಾಲಲ್ಲೇ ಸಿಗೋದು. ಸೊ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ತಾಯಿಗೂ ಕೂಡ ಕೆಲವೊಂದಿಷ್ಟು ಕ್ಯಾನ್ಸರ್ ಬರೋ ಅಂತದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನಿತರ ಹಲವಾರು ಮಹಿಳೆಯರಿಗೆ ಬರುವಂತ ಕ್ಯಾನ್ಸರ್ ಅನ್ನ ತಡೆಯೋದಕ್ಕೆ ಇದು ಹೆಲ್ಪ್ಫುಲ್ ಅಂತಾನೆ ಹೇಳ್ಬಹುದು. ಇನ್ನೊಂದು ರೀಸನ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಬ್ರೆಸ್ಟ್ ಟಿಶ್ಯೂ ಸ್ತನ ಟಿಶ್ಯೂದು ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಆಗುತ್ತೆ ಅಂದರೆ ಯೂಶಲಿ ಈ ಥರ ಕ್ಯಾನ್ಸರ್ ಅದು ನಾವು ಒಂದು ಗಾಯ ಆಗಿದೆ ಅದು ರಿಪೇರ್ ಆಗಿರೋ ಮೆಕ್ಯಾನಿಸಮು ಇದೆಲ್ಲ ಬೆಟರ್ ಆಗುತ್ತೆ. ಸೊ ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಈ ಬ್ರೆಸ್ಟ್ ಸೆಲ್ಸ್ ಮೆಚುರಿಟಿ ಆಗುತ್ತೆ. ಓಕೆ. ಸೊ ಇನ್ಫರ್ಟಿಲಿಟಿಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಸಂಬಂಧ ಇದೆಯಾ ಸರ್? ಅಂದರೆ ಮಕ್ಕಳು ಆಗಿಲ್ಲ ಅವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ರಿಸ್ಕ್ ಇದ್ದೇ ಇರುತ್ತೆ ಅಂತನಾ? ಇದೆ. ಸೊ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತಾರೆ, ನೀವು ಆರ್ಟಿಫಿಷಿಯಲೇ ಹಾರ್ಮೋನ್ ಕೊಡ್ತೀರಾ. ಓಕೆ. ಸೊ ಆ ಜನ ಅದು ಟ್ರೀಟ್ಮೆಂಟ್ ತಗೋರೋಕ್ಕೆ ಆ ಈಸ್ಟ್ರೋಜನ್ ಹಾರ್ಮೋನ್ ಅದು ಕರೆಕ್ಟಾಗಿ ಲೆವೆಲಲ್ಲಿ ಇಲ್ಲ. ಸೊ ಅದಕ್ಕೆ ಅವರು ಓವರಿಯಿಂದ ಎಗ್ಗು ಬರ್ತಾ ಇಲ್ಲ. ಸೊ ಅದಕ್ಕೆ ಇವರು ಆರ್ಟಿಫಿಷಿಯಲ್ ಆಗಿ ಇಂಜೆಕ್ಟ್ ಮಾಡ್ತಾರೆ. ಓಕೆ. ಸೊ ಒನ್ ಟೈಮ್ ಮಾಡಿ ಎಲ್ಲ ಆಯ್ತಂದ್ರೆ ಅದು ರಿಸ್ಕ್ ಫ್ಯೂಚರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಕೆಲವ್ರಿಗೆ ಆಗ್ತಾನೆ ಇರಲ್ಲ. ಸೊ ಅವರು ತಿರ್ಗಾ ನೆಕ್ಸ್ಟ್ ಸೈಕಲ್ ಆ ಥರ ಕೆಲವರು 3 ವರ್ಷ 4 ವರ್ಷ ಪ್ರಯತ್ನ ಮಾಡ್ತಾರೆ. ಸೊ ನಮ್ಮ ಬಾಡಿ ಇದು ಅವ್ರ ಓವರ್ ಎಕ್ಸ್ಪೋಜರ್ ಟು ಹಾರ್ಮೋನ್ಸ್. ಸೊ ಈಗ ಅದು ಏನು ಹೇಳ್ತೀವಿ ಅದು ಮಿಕ್ಸಡ್ ಸ್ಕೂಲ್ ಆಫ್ ಥಾಟ್ಸ್ ಇದೆ. ಓಕೆ. ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅದು ಇಲ್ಲ ಅಂತ ಹೇಳ್ತಾರೆ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಯಾವ್ದು ಹೇಳ್ತಾರೆ. ಸೊ ಅದು ಇರುತ್ತೆ. ಬಟ್ ಬೇಸಿಕಲಿ ನೋಡ್ಬೇಕಂತ ಎನಿಥಿಂಗ್ ಎಕ್ಸ್ಟ್ರಾ. ಓಕೆ. ನಮ್ಮ ಆರ್ಟಿಫಿಷಿಯಲ್ ಯಾವ್ದು ತಗೊಂಡು ಅದು ದೇಹಕ್ಕೆ ಸ್ವಲ್ಪ ಹಾನಿ ಅಂತಾನೆ ಹೇಳ್ಬೋದು ಅಂತ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಧೈರ್ಯ ಗೆಡಬಾರ್ದು ಯಾವುದಕ್ಕೂ, ಯಾವುದೇ ಸ್ಟೇಜಲ್ಲಿ ಇದ್ರೂ ಕೂಡ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಲಿ ಅದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಧೈರ್ಯ ಗೆಡಬಾರ್ದು. ನನ್ನ ಕ್ಯಾನ್ಸರ್ ಬಂತು ಅಂದ ತಕ್ಷಣ ನನ್ನ ಜೀವನ ಮುಗೀತು ಅನ್ನೋ ಮಟ್ಟಿಗೆ ನಾವು ಯಾವತ್ತೂ ಹೋಗಬಾರ್ದು. ಸೊ ಕ್ಯಾನ್ಸರ್ ಈಗಂತೂ ಕಾಮನ್ ಆಗಿ ಕೇಳುವಂಥ ಟರ್ಮ್ ಆಗಿರೋದ್ರಿಂದಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾನೇ ಅವಶ್ಯಕ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ. ಸೊ ಮಹಿಳೆಯರಿಗೆ ಒಂದು ಒಳ್ಳೆಯ ಸೆಷನ್ ಇದು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಸಿಂಪ್ಟಮ್ಸ್ ಯಾವೆಲ್ಲ ಇರುತ್ತೆ, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.